ಗೃಹಲಕ್ಷ್ಮಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಸತ್ತವರ ಖಾತೆಗಳಿಗೂ 79 ಕೋಟಿ ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ. ಹೀಗೆ ಜಮೆಯಾದ 79 ಕೋಟಿ ವಸೂಲಿಗೆ ಈಗ ಸರ್ಕಾರ ಮುಂದಾಗಿದೆ. ಯಾಕೆ ದುಡ್ಡು ಹಾಕಬೇಕಾದ್ರೆ ಯಾರು ಬದುಕಿದ್ದಾರೆ ಸತ್ತಿದ್ದಾರೆ ನೋಡ್ಕೊಂಡು ಹಾಕೋಷ್ಟು ಗೊತ್ತಾಗ್ಲಿಲ್ವಾ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಹತ್ವದ ಮೀಟಿಂಗ್ ನಡೀತಾ ಇದೆ. ಬ್ಯಾಂಕ್ ಮ್ಯಾನೇಜರ್ಗಳ ಜೊತೆ ಚರ್ಚಿಸಿ ಹಣ ರಿಕವರಿಗೆ ಯತ್ನಿಸಲಾಗ್ತಾ ಇದೆ. ಒಟ್ಟಾರೆ ಇಲ್ಲಿಯವರೆಗೂ ಸುಮಾರು 2.30 ಲಕ್ಷ ಅಕೌಂಟ್ ಬ್ಲಾಕ್ ಆಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸ್ಫೋಟಕ ಮಾಹಿತಿ ಈಗ ಹೊರಗಡೆ ಬರ್ತಾ ಇದೆ. ಮರಣ ಹೊಂದಿರುವ 2.30 ಲಕ್ಷ ಫಲಾನುಭವಿಗಳ ಖಾತೆ ಬ್ಲಾಕ್. ತಾಲೂಕು ಮಟ್ಟದ ಅಧಿಕಾರಿಗಳಿಂದ ಸತ್ತವರ ಅಕೌಂಟ್ ಬ್ಲಾಕ್ ಮಾಡಲಾಗಿದೆ. 79 ಕೋಟಿಯಲ್ಲಿ ಇಲ್ಲಿವರೆಗೂ 2.30 ಕೋಟಿ ಹಣ ರಿಕವರಿ ಆಗಿದೆ. 76.30 ಕೋಟಿ ರಿಕವರಿ ಮಾಡುವ ಪ್ರಯತ್ನದಲ್ಲಿ ಇಲಾಖೆ ಇದೆ. ಜೀವಿತಾವಧಿ ಪ್ರಮಾಣ ಪತ್ರ ಅಪ್ಲೋಡ್ ನಿಯಮ ಜಾರಿಗೆ ಚಿಂತನೆ ನಡೆಸಲಾಗ್ತಿದೆ. ಅದರಲ್ಲೂ ಮೋಸ ಮಾಡೋರು ಎಷ್ಟೋ ಜನ ಇದ್ದಾರೆ. ಅದರಲ್ಲೂ ಮೋಸ ಮಾಡೋರು ನೋಡಿ. ಸತ್ತವರ ಖಾತೆಗಳಿಗೂ ಹಣ ಜಮೆ ಆಗ್ತಾ ಇದೆ ಅಂತಂದ್ರೆ ಯಾವ ರೀತಿ ಯೋಜನೆ ದುರುಪಯೋಗ ಆಗ್ತಾ ಇದೆ ಅಂತ. ಇದನ್ನೇನು ಗೊತ್ತಾ, ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಇರ್ತಾವಲ್ಲ, ವಾಟ್ ಎವರ್ ಅದು ಗೃಹಲಕ್ಷ್ಮಿ ಆಗಲಿ, ಗೃಹ ಜ್ಯೋತಿ ಆಗಲಿ, ಅಥವಾ ಬೇರೆ ಬೇರೆ ಯಾವುದೇ ಯೋಜನೆಗಳಾಗಲಿ, ಇದನ್ನ ಕ್ರಾಸ್ ಚೆಕ್ ಮಾಡ್ಕೋಬೇಕು ಇಲಾಖೆಗಳು. ಪ್ರತಿ ಇಲಾಖೆನೂ ಇದನ್ನ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ತಗೊಂಡು DBT ಮಾಡಬೇಕಾಗತ್ತೆ. ನಮ್ಮ ಪ್ರತಿನಿಧಿ ವರ್ಷಿತಾ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವರ್ಷಿತಾ, ಸತ್ತವರ ಖಾತೆಗಳಿಗೂ ಕೂಡ ಸುಮಾರು 79 ಕೋಟಿಯಷ್ಟು ಗೃಹಲಕ್ಷ್ಮಿ ಹಣ ಜಮೆ ಆಗಿರುವಂತಹ ವಿಚಾರಕ್ಕೆ ಈಗ ಇಲಾಖೆ ಅದನ್ನ ವಾಪಸ್ ರಿಕವರಿ ಮಾಡ್ಕೊಳ್ಬೇಕು ಅಂತ ಮುಂದಾಗ್ತಾ ಇದೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಏನಿದೆ ವರ್ಷಿತಾ? ಸಿಂಧೂರ, ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಮುಖವಾದದ್ದು ಇದು ಗೃಹಲಕ್ಷ್ಮಿ ಅನ್ನುವಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಮನೆಯ ಜೊತೆಗೆ 2,000 ಕೂಡ ತಮ್ಮ ಅಕೌಂಟ್ ಗಳಿಗೆ ಹಾಕಿಕೊಂಡು ಬರ್ಲಾಗ್ತಾ ಇತ್ತು. ಆದ್ರೆ ಇದೀಗ ಒಂದಷ್ಟು ಲೆಕ್ಕಾಚಾರಗಳನ್ನ ನೋಡ್ತಾ ಹೋದ್ರೆ ಸತ್ತವರ ಅಕೌಂಟಿಗೂ ಕೂಡ ಇದೀಗ 79 ಕೋಟಿ ಜಮಾ ಆಗಿದೆ ಅಂತ ಅಂದ್ರೆ ನಿಜಕ್ಕೂ ಇದು ಯಾವ ರೀತಿ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಕ್ರಾಸ್ ಚೆಕ್ ಮಾಡಿ ಹಾಕೊಂಡಿದ್ದಾರೆ, ಅವರ ಬೇಜವಾಬ್ದಾರಿತನ ಏನೇನಿದೆ, ಅಥವಾ ಯಾರು ಸತ್ತಿದ್ದಾರೆ ಯಾರು ಬದುಕಿದ್ದಾರೆ ಅನ್ನುವಂಥದ್ದು ಕೂಡ ಲೆಕ್ಕಾಚಾರಗಳು ಇಲ್ವಾ ಅನ್ನುವಂಥದ್ದು ಕೂಡ ಇದೀಗ ಪ್ರಶ್ನೆ ಕಾಡ್ತಾ ಇದೆ. ಸರಿಸುಮಾರು 2.30 ಲಕ್ಷ ಏನು ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಈಗ ಹಣ ಹೋಗಿದೆ. ಅದರಲ್ಲೂ ಕೂಡ ಈ ಸಣ್ಣ ಪುಟ್ಟ ಅಮೌಂಟ್ ಅಲ್ಲ, 79 ಕೋಟಿ ಸತ್ತವರ ಅಕೌಂಟ್ ಹೋಗಿರುವಂತದ್ದು. ಇದೀಗ ಒಂದಷ್ಟು ಬ್ಯಾಂಕ್ ಮ್ಯಾನೇಜರ್ಗಳ ಜೊತೆಗೆ ಮೀಟಿಂಗ್ ಗಳನ್ನ ಕೂಡ ಮಾಡ್ಲಾಗ್ತಾ ಇದೆ. ಜೊತೆಗೆ ರಿಕವರಿಗೆ ಏನೇನ್ ಮಾಡಬೇಕು, ಈ 79 ಕೋಟಿ ಹಣ ಏನು ಹೋಗಿದ್ಯೋ ಅದನ್ನ ರಿಕವರಿ ಕೂಡ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಒಂದಷ್ಟು ಸಭೆಗಳನ್ನ ಕೂಡ ನಡೆಸ್ತಾ ಇರುವಂತದ್ದು. ಜೊತೆಗೆ ಈ ಜೀವಾವಧಿ ಪ್ರಮಾಣ ಪತ್ರವನ್ನ ಅಪ್ಲೋಡ್ ಮಾಡೋದಾಗಿರ್ಬೋದು, ಅಥವಾ ಈ ಡೆತ್ ಸರ್ಟಿಫಿಕೇಟ್ ಯಾರಿದ್ದಾರೆ ಯಾರಿಲ್ಲ ಅನ್ನುವಂಥದ್ದು ಕೂಡ ಕಂಡುಹಿಡಿಯಲಿಕ್ಕೆ ಈಗ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಅಧಿಕಾರಿಗಳ ಸೂಚನೆ ಮೇರೆಗೆ ಯಾರ್ಯಾರಿದ್ದಾರೆ ಅನ್ನುವಂತಹ ಒಂದಷ್ಟು ಲೆಕ್ಕಾಚಾರಗಳನ್ನ ತಗೊಂಡು ಸಭೆಗಳನ್ನ ಮಾಡಿ ಇದ್ದಂಥವರ ಅಕೌಂಟ್ ಗಳನ್ನ ಕೂಡ ಪರಿಶೀಲನೆ ಮಾಡಿ 2 ಬಾರಿ 3 ಬಾರಿ ಒಂದಷ್ಟು ಪರಿಶೀಲನೆಯನ್ನ ಮಾಡಿ ಅದಾದ ಬಳಿಕ ಗೃಹಲಕ್ಷ್ಮಿ ಹಣವನ್ನ ಹಾಕ್ಲಿಕ್ಕೆ ಈಗ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಹಾಗಾಗಿ ಒಂದ್ ಕಡೆಯಾಗಿ ಸರ್ಕಾರದ ಖಜಾನೆಯಲ್ಲಿ ಹಣ ಬೇರೆ ಖಾಲಿ ಆಗ್ತಾ ಇದೆ, ಇನ್ನೊಂದ್ ಕಡೆಯಾಗಿ ಈ ರೀತಿ ಹಣ ದುರುಪಯೋಗ ಆಗ್ತಾ ಇರುವಂತದ್ದು. ಇದೆಲ್ಲವನ್ನು ನೋಡ್ತಾ ಇದ್ರೆ ಇದು ಒಂದ್ ರೀತಿಯಾಗಿ ನಾಚಿಕೆಗೇಡೆ ಸರಿ. ಹಾಗಾಗಿ ರಿಕವರಿ ಅಮೌಂಟ್ ಎಷ್ಟು ಬರುತ್ತೆ ಅನ್ನುವಂಥದ್ದು ಕೂಡ ಕಾದ್ ನೋಡಬೇಕಾಗುತ್ತೆ. ಸದ್ಯ ಇದೀಗ ಬ್ಯಾಂಕ್ ಮ್ಯಾನೇಜರ್ಗಳಾಗಿರ್ಬೋದು ಅಥವಾ ತಾಲೂಕು ಮಟ್ಟದ ಅಧಿಕಾರಿಗಳಾಗಿರ್ಬೋದು, ಇವ್ರ ಜೊತೆ ಎಲ್ಲರ ಜೊತೆನೂ ಕೂಡ ಒಂದಷ್ಟು ಮೀಟಿಂಗ್ ಗಳನ್ನ ಕೂಡ ಮಾಡ್ಲಾಗ್ತಾ ಇದೆ. ಸಿಂಧೂರ, ಆಲ್ ರೈಟ್ ವರ್ಷಿತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. We'll be right back.